ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಫಲಸರ್ಪಿಸ್ ಘೃತಮ್ ಬಗ್ಗೆ. ಸೊ ಇದಕ್ಕೆ ನೋಡಿ, ಫಲಸರ್ಪಿಸ್ ಘೃತಮ್ ಅಂದರೆ ಏನು, ಯಾವ ಸಮಸ್ಯೆದ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಟ್ಟಿರ್ತಾರೆ, ಇದ್ರೊಳಗಡೆ ಘಟಕ ದ್ರವ್ಯ ಏನೇನು ಇರ್ತೈತಿ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನು ಉಪಯೋಗ ಮಾಡ್ಲಿಕ್ಕೆ ಹೇಳಿರ್ತಾರೆ, ಎಷ್ಟು ದಿನದ ಮಟ್ಟ ನೀವು ಇದ್ರ ಉಪಯೋಗ ಮಾಡಬೇಕು, ಯಾರು ಇದನ್ನು ತೊಗೊಳ್ಳಿಕ್ಕೆ ಹೋಗಬಾರ್ದು, ಇದರಲ್ಲಿ ಏನೇನು ಸೈಡ್ ಎಫೆಕ್ಟ್ ಆಗುತ್ತೆ, ಇದ್ರ ಸಿನೋನಿಮ್ ಏನು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನು ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಫಲಸರ್ಪಿಸ್ ಘೃತಮ್ ನೋಡ್ರಿ, ಇದಕ್ಕೆ ಫಲಘೃತ ಅಂತಾನು ಕರೀತಾರೆ. ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಂದ್ರೆ, ಮಹಿಳೆ ಯಾರಿಗೆ ಮಕ್ಕಳಾಗ್ತಿರಂಗಿಲ್ಲ, ಅದು ಕಾರಣ ಸತ್ಯ ಗೊತ್ತಿರಂಗಿಲ್ಲ, ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಇರ್ತಾವೆ, ಅಂಥ ಕಂಡೀಷನ್ ಡಾಕ್ಟರ್ ಬರೆದು ಕೊಟ್ಟಿರ್ತಾರೆ. ಇಲ್ಲ ಮಹಿಳೆಯರಿಗೆ ಪದೇ ಪದೇ ಅಬೋರ್ಷನ್ಸ್ ಆಗಕ್ಕೆ ಕುಂತೈತೆ ಅಂದ್ರೆ ಅಲ್ಲಿ ಬರೆದು ಕೊಟ್ಟಿರ್ತಾರೆ. ಮಹಿಳೆಯರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸಂಬಂಧಿ ಏನಾರ ತ್ರಾಸ ಆಗುತ್ತೈತೆ ಅಂದ್ರೆ ಅಲ್ಲಿ ಬರೆದು ಕೊಟ್ಟಿರ್ತಾರೆ. ಇಲ್ಲ ಮಹಿಳೆಯರಲ್ಲಿ ಲೋ AMH ಆ್ಯಂಟಿ ಮುಲೇರಿಯನ್ ಹಾರ್ಮೋನ್ ಕಡಿಮೆ ಇದೆ ಅಂದರೆ ಅಲ್ಲಿ ಬರೆದು ಕೊಟ್ಟಿರ್ತಾರೆ. ಮಹಿಳೆಯರಲ್ಲಿ ಓವೇರಿಯನ್ ಸಿಸ್ಟ್ ಸಮಸ್ಯೆ ಆಗಿದೆ ಅಂದರೆ ಅಲ್ಲಿ ಬರೆದು ಕೊಟ್ಟಿರ್ತಾರೆ. ಇಲ್ಲ ಮಹಿಳೆಯರಲ್ಲಿ PCOS ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಸಮಸ್ಯೆ ಇದೆ ಅಂದರೆ ಅಲ್ಲಿ ಬರೆದು ಕೊಟ್ಟಿರ್ತಾರೆ. ಇಲ್ಲ ಪುರುಷರಿಗೆ ಬಂಜೆತನ ಸಮಸ್ಯೆ ಇದೆ, ಅದ್ರ ಪುರುಷರಿಗೆ ಸ್ಪರ್ಮ್ ಏನಿದೆ ಅದ್ರ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಇಂಪ್ರೂವ್ ಮಾಡ್ಲಿಕ್ಕೆ ಇದನ್ನು ಬರೆದು ಕೊಟ್ಟಿರ್ತಾರೆ. ಮತ್ತು ಮೊಟಿಲಿಟಿ ಅಂದ್ರೆ ಅದು ಗತಿ, ಅದನ್ನು ಕೂಡ ಇಂಪ್ರೂವ್ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತ್ರಿ. ಮತ್ತು ಇದು ವಾತ ಪಿತ್ತ ಕಫದೋಷ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತ್ರಿ. ಬನ್ನಿ ಇದ್ರ ಘಟಕ ದ್ರವ್ಯ ಬಗ್ಗೆ ತಿಳ್ಕೊಳೋಣ. ಇದ್ರ ಒಳಗಡೆ ನೋಡ್ರಿ ಇರ್ತೈತಿ ಮಂಜಿಷ್ಟ, ಹರಿತಕಿ, ವಿಭಿತಕಿ, ವಚ, ಆಮಲಕಿ, ಹರಿದ್ರ, ದಾರು ಹರಿದ್ರ, ಅಶ್ವಗಂಧ, ಶತಾವರಿ, ಕುಷ್ಟ, ತಗರ, ಮೇದ, ಯಷ್ಟಿಮಧು, ಕಾಕೋಲಿ, ಕಟುರೋಹಿಣಿ, ಶರ್ಕರ. ಮತ್ತು ಇದ್ರ ರೆಫರೆನ್ಸ್ ಎಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತದಪ್ಪ ಅಂದ್ರೆ ಅಷ್ಟಾಂಗ ಹೃದಯಂ ಉತ್ತರ ಸ್ಥಾನ 34ನೇ ಅಧ್ಯಾಯ 63ಲಿಂದ 67ನೇ ಶ್ಲೋಕದೊಳಗೆ ಇದ್ರ ಉಲ್ಲೇಖ ನಮ್ಗೆ ನೋಡ್ಲಿಕ್ಕೆ ಸಿಗ್ತೈತ್ರಿ. ಈಗ ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಇಲ್ಲಿ ನೋಡ್ರಿ ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಹೇಳ್ಕೊಡ್ತೀನಿ. ಯಾರು ವಯಸ್ಸು 18 ವರ್ಷಕ್ಕಿಂತ ಯಾರು ದೊಡ್ಡವರದಿರಿ, ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ, ಅರ್ಧಲಿಂತ್ರ 1 ಚಮಚೆ ಫಲಸರ್ಪಿಸ್ ಘೃತಮ್ ಏನಿದೆ ಇದನ್ನು ನೀವು 1 ಗ್ಲಾಸ್ ಹಾಲು ಅಥವಾ 1 ಗ್ಲಾಸ್ ಉಗುರು ಬೆಚ್ಚ ನೀರು ಎರಡರದಂತ್ರ ಒಂದರದಾಗ ಚಂದ ಮಿಕ್ಸ್ ಮಾಡಿಕೊಂಡು ಚಮಚೆ ತೊಗೊಂಡು ಕಡ್ಡಾಡ್ಸ್ಕೊರಿ. ಅದಾದಮೇಲೆ ಬೆಳಿಗ್ಗೆ ಒಂದು ಟೈಮು, ರಾತ್ರಿಗೆ ಒಂದು ಟೈಮು, ಊಟ ಉಣ್ಣೋದಕ್ಕಿಂತ ಅರ್ಧ ಗಂಟೆ ಮುಂಚೆ ಇದನ್ನು ನೀವು ಸೇವನೆ ಮಾಡ್ಬೇಕಂತ ಇರ್ತೈತ್ರಿ. ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ನೀವು ಇದ್ರ ಉಪಯೋಗ ಮಾಡ್ಬೋದು. ಈಗ ಎಷ್ಟು ದಿನ ಇದನ್ನು ತೊಗೋಬೇಕು? ಸೊ ನೋಡ್ರಿ, ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮ್ಮ ರಿಪೋರ್ಟ್ಸ್ ಎಲ್ಲ ನೋಡಾದ್ಮೇಲೆ, ನಿಮ್ಮ ಸಮಸ್ಯೆ ಎಲ್ಲ ಎಲ್ಲ ಚೆಕ್ ಮಾಡಾದ್ಮೇಲೆ ಸಮಸ್ಯೆ ಏನಾಗೈತೆ ಅಂತ ನಿಮ್ಗೆ ಎಷ್ಟು ದಿನ ಇದನ್ನು ಸೇವನೆ ಮಾಡ್ಲಿಕ್ಕೆ ಹೇಳೋ ಅಂತಾರ ಅಷ್ಟು ದಿನ ನೀವು ಇದನ್ನ ಉಪಯೋಗಿಸ್ಬೇಕಾಗ್ತೈತ್ರಿ. ಇದನ್ನು ತೊಗೊಂಡ್ರೆ ಏನು ಸೈಡ್ ಎಫೆಕ್ಟ್ ಆಗುತ್ತೆ ನೋಡ್ರಿ. ನೀವು ಇದನ್ನ ಏನಾರ ಬಹಳ ಜಾಸ್ತಿ ಪ್ರಮಾಣದ ಉಪಯೋಗ ಮಾಡಂತೀರ ಅಂದ್ರೆ ನಿಮ್ಗೆ ಅಪಚನ, ಎದಿ ಉರಿ, ಬೇದಿ ಆಗ್ಬೋದ್ರಿ. ಯಾರು ಇದನ್ನ ಉಪಯೋಗ ಮಾಡಬಾರ್ದು, ಇದ್ರೊಳಗೆ ಘಟಕ ದ್ರವ್ಯ ಏನೇನದೋ ನಾನು ನಿಮ್ಗೆ ತಿಳಿಸ್ಕೊಟ್ಟಿನಿ. ಯಾವುದೇ ಘಟಕ ದ್ರವ್ಯಲ್ಲಿ ಮೊದಲು ನಿಮ್ಗೆ ಎಲರ್ಜಿಕ್ ರಿಯಾಕ್ಷನ್ ಆಗಿದೆ ಅಂದರೆ ಇದ್ರ ಉಪಯೋಗ ಮಾಡಕ್ಕೆ ಹೋಗ್ಬೇಡ್ರಿ. ಗರ್ಭವತಿ ಮಹಿಳೆಯರು ಡಾಕ್ಟರ್ ಸಲಹೆ ಇರಲಾರ್ದೆ ಇದನ್ನು ಬಳಸಕ್ಕೆ ಹೋಗ್ಬೇಡ್ರಿ. ಇದ್ರ ಸಿನೋನಿಮ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಫಲಸರ್ಪಿಸ್ ಘೃತಮ್ ನೋಡ್ರಿ, ಇದಕ್ಕೆ ಫಲಘೃತ ಅಂತಾನು ಕರೀತಾರ, ಮತ್ತು ಫಲಘೃತಮ್, ಫಲಘೃತ್, ಅಂತಾನೆ ಇದಕ್ಕೆ ಕರೀತಾರ್ರಿ. ಸೊ ಇದ್ರ ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ಇದು ನೋಡ್ರಿ ನಿಮ್ಗೆ 275 ರೂಪಾಯಿದಾಗ 150 ml ಕೇರಳ ಆಯುರ್ವೇದ ಕಂಪನಿದು ಫಲಸರ್ಪಿಸ್ ಘೃತಮ್ ಸಿಗ್ತೈತ್ರಿ. ನಾನು ನಿಮ್ಗೆ ಮೊದಲೇ ತಿಳಿಸ್ದಂಗೆ ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್. ಸೊ ಭಾಳಷ್ಟು ಆಯುರ್ವೇದಿಕ್ ಫಾರ್ಮಾಸ್ಯೂಟಿಕಲ್ ಕಂಪ್ನಿಯವರಿಂದ ತಯಾರು ಮಾಡಿರ್ತಾರೆ. ನೀವು ಯಾವ್ದಾರ ಬ್ರ್ಯಾಂಡಿನ ತೊಗೋಬೋದು, ಎಲ್ಲದರಿಗೂ ಸೇಮ್ ಇಂಗ್ರೀಡಿಯೆಂಟ್ ಆ್ಯಕ್ಷನ್ ಇರ್ತೈತಿ. ಆದ್ರೆ ಬ್ರ್ಯಾಂಡ್ ಟು ಬ್ರ್ಯಾಂಡ್ ವ್ಯತ್ಯಾಸ ಆದಮೇಲೆ ರೇಟ್ ಜಾಸ್ತಿ ಕಡಿಮೆ ಕೂಡ ಆಗ್ಬೋದು ರೀ. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನು ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ ಇಲ್ಲ ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಭಾಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬೋದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಭಾಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ, ಚಾನಲ್ವನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನು ಪ್ರೆಸ್ ಮಾಡಿರಿ. ಅದನ್ನು ಪ್ರೆಸ್ ಮಾಡಿದರೆ ನಾವು ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ಅವ್ರ ಜೊತೆ ನೀವು ಇದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ಕೊಟ್ಟಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲಾರ್ದು ತೊಗೊಳಕ್ಕೆ ಹೋಗ್ಬೇಡ್ರಿ. ಮೆಡಿಸಿನ್ಸ್ ಯಾವ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.